ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಭಾವನೆಗಳ ಪ್ರತಿರೂಪ, ನಮ್ಮ ಗರ್ವದ ಗುರುತು. ಈ ತಂಡ ಇಂದು IPL 2026ರ ಫೈನಲ್ಗೆ ತಲುಪಿದ್ದಾರೆ. ಕಳೆದ ವರ್ಷ ತಮ್ಮ ಮೊದಲ ಟ್ರೋಫಿಯನ್ನು ಎತ್ತಿ ಹಿಡಿದ ನಂತರ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ ಆಗುವ ಕನಸಿನ ಹಾದಿಯಲ್ಲಿ ರಜತ್ ಪಟಿದಾರ್ ಅವರ ನಾಯಕತ್ವದ RCB ತಂಡವು ಅದ್ಭುತ ಪ್ರದರ್ಶನ ನೀಡುತ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶುರುವಾದ ಈ ಗರ್ಜನೆ ಇಡೀ ದೇಶದಲ್ಲಿರುವ RCB ಅಭಿಮಾನಿಗಳ ಹೃದಯವನ್ನು ಗೆದ್ದಿದೆ. ಇದು ಕೇವಲ ಕ್ರಿಕೆಟ್ ಅಲ್ಲ, ಇದು ಭಾವನೆಗಳ ಸಂಗಮ. ಸ್ನೇಹಿತರೆ, ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, IPL 2026ರಲ್ಲಿ RCB ತಂಡವು ಲೀಗ್ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದೆ. 14 ಮ್ಯಾಚ್ಗಳಲ್ಲಿ 9 ಗೆಲುವುಗಳೊಂದಿಗೆ ಟಾಪ್ ಆಫ್ ದಿ ಟೇಬಲ್ ಆಗಿ ಕ್ವಾಲಿಫೈಯರ್ 1ರಲ್ಲಿ ಗುಜರಾತ್ ಟೈಟನ್ಸ್ ಅನ್ನು 92 ರನ್ನುಗಳಿಂದ ಸೋಲಿಸಿ ಫೈನಲ್ಗೆ ತಲುಪಿದ್ದಾರೆ. ರಜತ್ ಪಟಿದಾರ್ ಅವರ ಅದ್ಭುತ 93 ರನ್ಗಳ ಅಪರೂಪದ ಇನ್ನಿಂಗ್ಸ್ ಮತ್ತು ತಂಡದ ಒಟ್ಟಾರೆ ಸಮತೋಲನವು ಇದಕ್ಕೆ ಕಾರಣ. ಇದು RCBಯ ಇತಿಹಾಸದಲ್ಲಿ ಮತ್ತೊಂದು ಮೈಲುಗಲ್ಲು. ಸ್ನೇಹಿತರೆ, ಈಗಿನ ಸಮಯದಲ್ಲಿ RCB ತಂಡವು ತನ್ನ ಚಾಂಪಿಯನ್ ಸ್ಪಿರಿಟ್ ಅನ್ನು ಮತ್ತೆ ಸಾಬೀತುಪಡಿಸುತ್ತಿದೆ. 2025ರಲ್ಲಿ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ನಂತರ ಈ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಬಂದು ಲೀಗ್ ಸ್ಟೇಜ್ನಲ್ಲಿ ಅತ್ಯುತ್ತಮ ತಂಡವಾಗಿ ಕಾಣಿಸಿಕೊಂಡಿದೆ. ವಿರಾಟ್ ಕೊಹ್ಲಿ ಅವರ ಅನುಭವ, ರಜತ್ ಪಟಿದಾರ್ ಅವರ ನಾಯಕತ್ವ, ದೇವದತ್ ಪಡಿಕ್ಕಲ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್, ಫಿಲ್ ಸಾಲ್ಟ್ ಅವರ ಸ್ಫೋಟಕ ಆರಂಭ ಮತ್ತು ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ಇವೆಲ್ಲವೂ ತಂಡಕ್ಕೆ ಸಂಪೂರ್ಣ ಸಮತೋಲನವನ್ನು ನೀಡಿದೆ. ಸ್ನೇಹಿತರೆ, ಸ್ಟೇಡಿಯಂನಲ್ಲಿ ಅಭಿಮಾನಿಗಳ ಗರ್ಜನೆಯು ತಂಡಕ್ಕೆ ಹೆಚ್ಚು ಶಕ್ತಿ ನೀಡುತ್ತಿದೆ. ಕರ್ನಾಟಕದಾದ್ಯಂತ, ದೇಶದಲ್ಲಿ ಮತ್ತು ವಿದೇಶಗಳಲ್ಲಿಯೂ RCB ಅಭಿಮಾನಿಗಳ ಸಂಖ್ಯೆ ಬೆಳೆಯುತ್ತಿದೆ. ಇಂತಹ ಸಕಾರಾತ್ಮಕ ವಾತಾವರಣದಲ್ಲಿ ತಂಡವು ಫೈನಲ್ನಲ್ಲಿ ಮತ್ತೊಮ್ಮೆ ಗೆಲುವಿನ ಕನಸು ಕಾಣುತ್ತಿದೆ. ಸ್ನೇಹಿತರೆ, RCBಯ ಕಾರ್ಯತಂತ್ರವನ್ನು ನೋಡಿದರೆ ಅವರು ಯುವ ಆಟಗಾರರಿಗೆ ಮತ್ತು ಅನುಭವದ ಸುಂದರ ಸಂಯೋಜನೆಯನ್ನು ರಚಿಸಿದ್ದಾರೆ. ಕ್ಯಾಪ್ಟನ್ ರಜತ್ ಪಟಿದಾರ್ ಮಿಡಲ್ ಆರ್ಡರ್ನಲ್ಲಿ ಸ್ಥಿರತೆ ನೀಡುತ್ತಿದ್ದರೆ, ವಿರಾಟ್ ಕೊಹ್ಲಿ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ದೇವದತ್ ಪಡಿಕ್ಕಲ್ ಮತ್ತು ಫಿಲ್ ಸಾಲ್ಟ್ ಅವರು ಆಕ್ರಮಣ ನಡೆಸುತ್ತಿದ್ದಾರೆ. ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್, ಜೋಶ್ ಹೆಜಲ್ವುಡ್ ಮತ್ತು ರಫೀಕ್ ಸಲಾಮ್ ಅವರಂತಹ ಬೌಲರ್ಗಳು ವಿರೋಧಿ ಬ್ಯಾಟರ್ಗಳಿಗೆ ತೊಂದರೆ ನೀಡುತ್ತಿದ್ದಾರೆ. ಈ ಕಾರ್ಯತಂತ್ರವು ತಂಡವನ್ನು ಹೆಚ್ಚು ಬಲಪಡಿಸಿದೆ. ಪ್ರತಿ ಮ್ಯಾಚ್ನಲ್ಲಿ ತಂಡವು ಒಗ್ಗಟ್ಟಿನಿಂದ ಆಡುತ್ತಿದೆ. ಅಭಿಮಾನಿಗಳ ಪ್ರತಿಕ್ರಿಯೆಯು ಅದ್ಭುತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೇ ಬೋರ್ಡ್, ನಮ್ಮ RCB ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿವೆ. ಸ್ನೇಹಿತರೆ, ಪ್ರತಿ ತಂಡಕ್ಕೂ ಸವಾಲುಗಳಿರುತ್ತವೆ. ಗಾಯಗಳು, ಫಾರ್ಮ್ ಅಪ್ ಅಂಡ್ ಡೌನ್, ಒತ್ತಡದ ಮ್ಯಾಚುಗಳು. ಆದರೆ RCB ಈ ಎಲ್ಲ ಸವಾಲುಗಳನ್ನು ಅತ್ಯುತ್ತಮವಾಗಿ ಎದುರಿಸುತ್ತಿದೆ. ತಂಡದ ಮ್ಯಾನೇಜ್ಮೆಂಟ್ ಮತ್ತು ಕೋಚ್ ಆ್ಯಂಡಿ ಫ್ಲವರ್ ಅವರ ನಿರ್ಧಾರಗಳು ತುಂಬ ಪರಿಣಾಮಕಾರಿಯಾಗಿದೆ. ಸಂಭವನೀಯ ಅಪಾಯಗಳನ್ನು ಕಡಿಮೆ ಮಾಡುವಲ್ಲಿ ಇವರು ಯಶಸ್ವಿಯಾಗುತ್ತಿದ್ದಾರೆ. ಉದಾಹರಣೆಗೆ, ಕ್ವಾಲಿಫೈಯರ್ನಲ್ಲಿ ಗುಜರಾತ್ ಟೈಟನ್ಸ್ ಅಂತಹ ಬಲಶಾಲಿ ತಂಡವನ್ನು ಸುಲಭವಾಗಿ ಸೋಲಿಸಿದ್ದು ಇದಕ್ಕೆ ಸಾಕ್ಷಿಯೇ. ಸ್ನೇಹಿತರೆ, RCBಯ ಯಶಸ್ಸು ಕೇವಲ ಕ್ರಿಕೆಟ್ ಮೈದಾನಕ್ಕೆ ಸೀಮಿತವಲ್ಲ, ಇದು ಕರ್ನಾಟಕದ ಯುವಕರಲ್ಲಿ ಕ್ರಿಕೆಟ್ ಬಗ್ಗೆ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಗರ್ವವನ್ನು ಹೆಚ್ಚಿಸುತ್ತದೆ. ತಂಡದ ಯಶಸ್ಸು ಅಭಿಮಾನಿಗಳಲ್ಲಿ ಏಕತೆಯ ಭಾವನೆಯನ್ನು ಮೂಡಿಸುತ್ತದೆ. ಫೈನಲ್ನಲ್ಲಿ ಗೆದ್ದರೆ ಬ್ಯಾಕ್ ಟು ಬ್ಯಾಕ್ ಟೈಟಲ್, ಇದು RCBಯ ಇತಿಹಾಸದಲ್ಲಿ ದೊಡ್ಡ ಸಾಧನೆಯಾಗುತ್ತದೆ. ಸ್ನೇಹಿತರೆ, RCBಯ ಪ್ರತಿ ಆಟಗಾರರ ಕೊಡುಗೆಯನ್ನು ನೋಡಿದರೆ ವಿರಾಟ್ ಕೊಹ್ಲಿ ಅವರ ಸ್ಥಿರತೆ, ರಜತ್ ಪಟಿದಾರ್ ಅವರ ಆಕ್ರಮಣಕಾರಿ ನಾಯಕತ್ವ, ಭುವನೇಶ್ವರ್ ಕುಮಾರ್ ಅವರ 26 ವಿಕೆಟ್ಗಳು ಇವೆಲ್ಲವೂ ತಂಡದ ಯಶಸ್ಸಿಗೆ ಕಾರಣ. ಅಭಿಮಾನಿಗಳು ತಂಡವನ್ನು ಬೆಂಬಲಿಸುವ ರೀತಿಯೂ ಅದ್ಭುತ. ತುಮಕೂರು, ಮಂಡ್ಯ, ಬೆಳಗಾವಿ, ಮೈಸೂರು, ಶಿವಮೊಗ್ಗ, ದಾವಣಗೆರೆ, ಕೋಲಾರ, ರಾಮನಗರ, ಕಲಬುರಗಿ, ಧಾರವಾಡ, ಕೊಪ್ಪಳ, ಚಿತ್ರದುರ್ಗ, ಮಂಗಳೂರು, ಹುಬ್ಬಳ್ಳಿ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಯಿಂದ RCBಗೆ ಭಾರಿ ಬೆಂಬಲ ಸಿಗುತ್ತಿದೆ. ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಹೃದಯವನ್ನು ಪ್ರತಿ ಬಾರಿಯೂ ಗೆಲ್ಲುತ್ತಿದೆ. ಅವರ ಜೊತೆಗೆ ನಿಂತು ಅವರ ಯಶಸ್ಸನ್ನು ಸಂಭ್ರಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಾರೆಗದ್ದೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.